ವ್ಯವಸಾಯ ಅನ್ನೋದು ಪ್ರಕೃತಿಯ ಜೊತೆಗೆ ಆಡುವಂತಹ ಜೂಜಾಟ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳಿದರು. ಬಟ್ ಇನ್ ರಿಯಾಲಿಟಿಯಲ್ಲಿ ನನಗೆ ಇವತ್ತು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಡೇ 21 ಆ್ಯಂಡ್ 22 ಆಫ್ ಟೊಮೆಟೊ ಫಾರ್ಮಿಂಗಲ್ಲಿ ಡೇ 21ನಲ್ಲಿ ನಾನು ತುಂಬಾ ವೈಟ್ ಪ್ಲೇಸನ್ನು ಐಡೆಂಟಿಫೈ ಮಾಡಿದೆ. ತುಂಬಾ ಇತ್ತು, ಸಿವಿಯಾರಿಟಿ ಜಾಸ್ತಿ ಇತ್ತು ವೈಟ್ ಪ್ಲೇಸು, ಬಟ್ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ವೈಟ್ ಪ್ಲೇಸ್ ನಿಮಗೆ ಟೊಮೆಟೊ ಫಾರ್ಮಿಂಗ್ ರೈತರಿಗೆ ಗೊತ್ತೇ ಇರುತ್ತೆ ಯಾವ ಸ್ಟೇಜಲ್ಲಿ ಹೆಂಗಿರುತ್ತೆ ವೈಟ್ ಪ್ಲೇಸ್ ಅಂತ. ಜಸ್ಟ್ ಇಮ್ಯಾಜಿನ್ ಒಂದು 100ರಿಂದ 200 ಪ್ಲೇಸ್ ಒಂದು ಗಿಡ ಕಿತ್ತು ಅಂತ ಹೇಳ್ಬಿಟ್ಟು ಅಷ್ಟೊಂದು ಸಿವಿಯಾರಿಟಿ ಇತ್ತು. ಚಿಕ್ಕ ಗಿಡಗಳಿಗೆ ಪ್ಲೆಸಿವಾ ಪ್ಲಸ್ ಅದ್ರ ಜೊತೆಗೆ ಪ್ರೈಡು, ಅದ್ರ ಜೊತೆಗೆ ಆಲ್ವಿನ್ ಟಾಪನ್ನು ಮಿಕ್ಸ್ ಮಾಡಿಕೊಂಡೆ. ನನಗೆ ಇನ್ಫಾರ್ಮೇಷನ್ ಇತ್ತು, ನೇಚರ್ ಕಾಲ್ ಕೊಡ್ತಿತ್ತು, ಅಂದರೆ ಈ ಒಂದು ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಮಳೆ ಬಂದ್ರೂ ತುಂತುರು ಮಳೆ ಏನು ದೊಡ್ಡದಾಗಿ ಇಂಪ್ಯಾಕ್ಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಕಾಂಬಿನೇಷನ್ ಚೂಸ್ ಮಾಡಿದೆ. ಗಿಡ ಒಂಚೂರು ಸಾಫ್ಟ್ ಆಗುತ್ತೆ, ಒಂದು ಒಳ್ಳೆ ಇದು ಹೋಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಮೈನ್ ಮಿಸ್ಟೇಕ್ ಮಾಡಿದ್ದೇನೆಂದರೆ ಅಲ್ಲೊಂದು ಫಂಗಿಸೈಡ್ ಹಾಕ್ಕೊಬೇಕಾಯಿತು, ಹಾಕ್ಕೊಂಡಿಲ್ಲ. ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಸಹ ನಾನು ಅದನ್ನು ನೆಗ್ಲೆಕ್ಟ್ ಮಾಡಿದ್ದೆ. ಬಟ್ ನನಗೆ ನೇಚರು ತುಂಬಾ ಚೆನ್ನಾಗಿ ಪಾಠ ಕಲಿಸ್ಬಿಡ್ತು ಈ ಸರಿ. ಏನಾಯ್ತಪ್ಪ ಅಂದರೆ ಬೆಳಗ್ಗೆ ನಾನು ಸ್ಪ್ರೇ ಮಾಡಿದ್ದೀನಿ, ಮಧ್ಯಾಹ್ನ ಒಂದು 3ರಿಂದ 4 ಗಂಟೆ ಒಳಗಡೆ ಮಳೆ ಬಂತು. ಅರೌಂಡ್ 7 o'clockವರೆಗೂ ಮಳೆ, ತುಂತುರು ಮಳೆ ಬರ್ತಾನೆ ಇತ್ತು, ತುಂಬ ಸಿವಿಯರ್ ಇತ್ತು. ಆನೆಕಲ್ಲು ಸಹ ಬಿತ್ತಿತ್ತು. ಆ ಕಾರಣದಿಂದ ತೇವ ಜಾಸ್ತಿ ಆಗಿಬಿಟ್ಟು ಗಿಡದಲ್ಲಿ ಯೂರಿಯಾ ಅಂಶ ನಾನು ಆಲ್ರೆಡಿ 19ನಲ್ಲಿ ಬಿಟ್ಟಿದ್ದೆ. ಸೊ ಆ ಕಾರಣದಿಂದ ಗಿಡ ಎಲ್ಲ ಲೇಟ್ ಬ್ಲೈಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಳಗ್ಗೆ ನಾನು ಅದು ಅಬ್ಸರ್ವ್ ಮಾಡಿದ್ದು 23ಯಲ್ಲಿ. ಸೊ ಇಮ್ಮಿಡಿಯೇಟಾಗಿ ನಾನು ಇವತ್ತೆಲ್ಲ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು, ಅಂದರೆ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಇರುವಂತಹ ಸ್ಟೋರ್ಸ್ ಎಲ್ಲ ಕ್ಲೋಸ್ ಇತ್ತು. ಬಟ್ ಸ್ಟಿಲ್ ನಾನು ಕನ್ವಿನ್ಸ್ ಮಾಡಿ ಒಬ್ಬರನ್ನ ಡೀಲರ್ನ ತೊಗೊಂಬಂದು ಸ್ಪ್ರೇ ಮಾಡಲು ಸಹ ಮಾಡಿಬಿಟ್ಟೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಈಕ್ವೇಷನ್ ಪ್ರೋ ಮತ್ತು M45 ಮಾಡಿರೋ ವೀಡಿಯೋ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ವೀಡಿಯೋಗೆ ಹೊರಟೋಗ್ಬಿಡ್ತೀನಿ. ಸೊ ನಾನು ಸ್ಪ್ರೇ ಮಾಡೋದು ಬಂದು ಈಕ್ವೇಷನ್ ಪ್ರೋ ಮತ್ತು M45. ಇದರಲ್ಲಿ ಲೇಟ್ ಬ್ಲೈಟ್ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಸ್ಪ್ರೇ ಮಾಡಿದ್ದೀನಿ. ಏನೋ ಬೆಸ್ಟ್ ಪಾಸಿಬಲ್ ಕಾಂಬಿನೇಷನ್ಸ್ ಇದೆ. ರೆಡಾಮೆಲ್ ಗೋಲ್ಡು ಇನಿಷಿಯಲ್ ಸ್ಟೇಜಲ್ಲಿ ಗಿಡ ಇನಿಷಿಯಲ್ ಸ್ಟೇಜಲ್ಲಿದ್ದರೆ. ಸೊ ಬೇರೆನೂ ಇದೆ, ಆಕ್ಟೋಬೇಟು ಸ್ಪ್ರೇ ಮಾಡ್ಬೋದು, ತುಂಬ ಇದೆ. ಬಟ್ ಈಕ್ವೇಷನ್ ಪ್ರೋ ಮತ್ತು M45 ಬಜೆಟ್ ಇತ್ತು, ಸೊ ಅದಕ್ಕೆ ಸ್ಪ್ರೇ ಮಾಡಿಬಿಟ್ಟೆ. ಇದೇ ರೀತಿ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಟೊಮೆಟೊ ಫಾರ್ಮಿಂಗ್ ಬಗ್ಗೆ ತಿಳಿಸ್ತಾ ಇರ್ತೀನಿ. ಮೆಟ್ಲಾಕ್ಸೆಲ್ ಮ್ಯಾನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಸೊ ಇರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಜವಾನ್, ಜೈ ಕಿಸಾನ್.